ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಂಡಾಳ ಒಗ್ಗರಣೆ. ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣ. ನಾನಿಲ್ಲಿ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯಲಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಆಮೇಲೆ ಸಾಸಿವೆ ಚಟಪಟ ಅಂದಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ. ಓಕೆ, ಸಾಸಿವೆ ಮತ್ತು ಜೀರಿಗೆ ಎರಡೂ ಸಹ ಆಗಿದೆ. ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ನಾನು ಒಂದು 3ರಿಂದ 4 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದು ಈರುಳ್ಳಿ ಜಾಸ್ತಿ ಇದಕ್ಕೇನು ಫ್ರೈ ಆಗಬೇಕಾಗಿಲ್ಲ. ಮಂಡಾಳ ಒಗ್ಗರಣೆಗೆ ಒಂದು 3/4 ಫ್ರೈ ಆದರೆ ಸಾಕು. ಇವಾಗ ಫ್ರೈ ಆಗಿದೆ. ಇವಾಗ ಇದಕ್ಕೆ 4ರಿಂದ 5 ನಾನು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕು ಖಾರ ನೋಡಿ ನೀವು ಅಷ್ಟು ನೀವು ಮೆಣಸಿನ್ಕಾಯಿನ ಬಳಸಿ. ಓಕೆ, ಚೆನ್ನಾಗಿ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಟೊಮೆಟೊ ಸಹ ಹಚ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಯಾವಾಗಲೂ ಒಗ್ಗರಣೆಗೆ ಯಾವುದೇ ಒಂದು ಈರುಳ್ಳಿ ಆಗಿರಲಿ ಅಥವಾ ಟೊಮೆಟೊ ಆಗಿರಲಿ ತುಂಬ ಚಿಕ್ಕ ಚಿಕ್ಕದಾಗಿ ಹಚ್ಕೋಬಾರ್ದು. ಒಂದು ಮೀಡಿಯಮ್ ಸೈಜಲ್ಲಿ ಹಚ್ಕೋಬೇಕು. ನೋಡಿ, ಒಂದು ದೊಡ್ಡ ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಹಾಕಿದ್ದೀನಿ. ಯಾಕಂದರೆ ಒಳ್ಳೆ ಕಲರ್ ಬರಲಿ ಅಂತ ಒಗ್ಗರಣೆಗೆ. ಓಕೆ, ಸ್ವಲ್ಪ ಚೆನ್ನಾಗಿ ಇದು ಅರಿಶಿನ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಇದಕ್ಕೆ ನಾನು ಹುಣಸೆಹಣ್ಣು ಇಡ್ತಾಯಿದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಾನಿಲ್ಲಿ ಹುಣಸೆಹಣ್ಣು ತೊಗೊಂಡಿದ್ದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಇಲ್ಲಿ ಶುಗರ್ ಹಾಕ್ತಾಯಿದ್ದೀನಿ. ಶುಗರ್ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಎಲ್ಲವೂ ಚೆನ್ನಾಗಿ ಇದು ಉಪ್ಪು ಮತ್ತು ಹುಳಿ ಮತ್ತು ಸಿಹಿ 3 ಚೆನ್ನಾಗಿ ಇದು ಕುದಿಲಿ. ಚೆನ್ನಾಗಿ ಕುದ್ದ ಮೇಲೆ ನಾನು ಇದಕ್ಕೆ 1 ಗ್ಲಾಸಷ್ಟು ಹಾಲು ಹಾಕ್ತಾಯಿದ್ದೀನಿ. ಕಡಿಮೆ ಉರಿ ಇಟ್ಕೊಂಡು ಹಾಲು ಹಾಕಿ. ಹಾಲು ಒಡೆಯೋದು ಏನಾಗಲ್ಲ. ಇದು ನಾರ್ಮಲ್ ಹಾಲು, ಅಂದರೆ ಫುಲ್ ಫ್ರಿಜ್ಜಿಂದ ಹಾಲಲ್ಲ, ರೂಮ್ ಟೆಂಪ್ರೇಚರ್ ಹಾಲಿದು. ಓಕೆ, ಕಾಸಲಾರ್ದಂಥ ಹಾಲು ಸಹ ಹಾಕ್ಬೋದು. ಚೆನ್ನಾಗಿದು ಕುದಿಲಿ. ಹುಳಿ ಕುದಿಯೋಷ್ಟರಲ್ಲಿ ನಾನು ಒಗ್ಗರಣೆ ಮಂಡಾಳನ್ನ ನೀರಲ್ಲಿ ತೋರಿಸ್ಕೊಂಬಂದ್ಬಿಡೋಣ. ನೋಡಿ, ನಾನಿಲ್ಲಿ ಒಂದು 10 ನಿಮಿಷ ಮಂಡಾಳನ್ನ ನಾನಿಲ್ಲಿ ನೀರಲ್ಲಿ ಹಾಕಿದ್ದೀನಿ. ಸ್ವಲ್ಪ ನಮಗೆ ಅಂದರೆ ಕೆಲವೊಬ್ಬರು ಮಂಡಾಳನ್ನ ಉದುದ್ರು ಬರುತ್ತೆ, ನಮಗೆ ಸ್ವಲ್ಪ ಮೆತ್ತಗಿದ್ರೇ ಇಷ್ಟ. ಹಾಗಾಗಿ ನಾನು ಸ್ವಲ್ಪ ಒಂದು 10 ನಿಮಿಷ ನಾನು ನೀರೆಲ್ಲ ಹಾಕಿ ಚೆನ್ನಾಗಿ ನೀರೆಲ್ಲ ಹಿಂಡಿ ನಾನು ತೆಗಿತಾಯಿದ್ದೀನಿ. ನೋಡಿ, ನಾನಿಲ್ಲಿ ಒಂದು 3 ಸೇರಷ್ಟು ನಾನು ಮಂಡಾಳ ಹಾಕ್ಕೊಂಡಿದ್ದೆ, ಚಿಕ್ಕ ಸೇರಿಂದ. ಓಕೆ, ನೋಡಿ, ಎಲ್ಲವನ್ನು ಇದೇ ರೀತಿ ನೀವು ನೀರಿಂದ ಗಟ್ಟಿ ಹಿಂಡಿ ನೀರು ತೆಗೆದ್ಬಿಡೋಣ. ನೀರು ಒಂದು ಸ್ವಲ್ಪ ಕೂಡ ಇರಬಾರ್ದು ಇದರಲ್ಲಿ. ಹುಳಿ ಕೂಡ ಈ ಕಡೆ ಚೆನ್ನಾಗಿ ನೋಡಿ ಕುದೀತಾ ಇದೆ. ಚೆನ್ನಾಗಿ ಕುದಿಬೇಕು. ಹುಳಿ ಹಾಲು ಹಾಕಿರೋದ್ರಿಂದ ಏನು ಹೊಡಿಯೋದಿಲ್ಲ, ಇದು ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ನೋಡಿ, ನಾನು ಇಲ್ಲಿ ಪುಟಾಣಿನ ಪೌಡ್ರ್ ಮಾಡ್ಕೊಂಬರ್ತಾಯಿದ್ದೀನಿ. ಮೇನ್ ಇದಕ್ಕೆ ಖಂಡಿತ ಪೌಡ್ರ್ ಹಾಕಲೇಬೇಕು. ಹಾಕಿಲ್ಲ ಅಂದರೆ ಏನಾಗಲ್ಲ, ಬಟ್ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಓಕೆ, ಪುಟಾಣಿ ಪೌಡ್ರ್ ಸಹ ರೆಡಿಯಾಗಿದೆ. ಈ ಕಡೆ ಮಂಡಾಳ ಸಹ ಎಲ್ಲ ನೀರನ್ನು ಚೆನ್ನಾಗಿ ಗಟ್ಟಿ ಹಿಂಡಿ ತೆಗೆದಿದ್ದೀನಿ. ಇದಕ್ಕೆ ನಾನು ಒಂದು 4 ಸ್ಪೂನಷ್ಟು ನಾನು ಹಿಟ್ಟು ಹಾಕ್ತಾಯಿದ್ದೀನಿ. ಹಿಟ್ಟಾಕಿ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಂಬಂದ್ಬಿಡೋಣ ಹಿಟ್ಟನ್ನ. ಆಮೇಲೆ ಎಷ್ಟು ಬೇಕು ನೋಡಿ, ಈ ಮಂಡಾಳ ಎಷ್ಟು ಹುಳಿ ಹಿಡಿಯುತ್ತೋ ಅಷ್ಟು ಮಾತ್ರ ನಾವು ಹುಳಿ ಹಾಕೋಣ. ಒಮ್ಮೆಲೆ ಹುಳಿಗೋ ಎಲ್ಲ ಇರೋ ಬರೋ ತೋಸಿರೋ ಮಂಡಾಳೆಲ್ಲ ಹುಳಿಗೆ ಹಾಕಿ, ಹುಳಿ ಜಾಸ್ತಿಯಾಗಿ ಇಲ್ಲ ಹುಳಿ ಕಮ್ಮಿಯಾಗಿ ಮಂಡಾಳೆಲ್ಲ ಹಾಗೆ ಡ್ರೈ ಆಗಿರೋದಕ್ಕಿಂತ ನೋಡಿ ಮಂಡಾಳ ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಒಗ್ಗರಣೆನ ಹಾಕಿ ಕಲಸಿದ್ರೆ ಆಗುತ್ತೆ. ನೋಡಿ, ಹಾಲು ಹಾಕಬೇಕು, ತುಂಬ ಚೆನ್ನಾಗಾಗುತ್ತೆ ಒಗ್ಗರಣೆಗೆ. ನಿಜವಾಗಲೂ ಕೆಲವೊಬ್ಬರು ಹಾಲು ಇಷ್ಟಪಡಲ್ಲ, ಬಟ್ ನಮ್ಮ ಸಿಂಧನೂರಲ್ಲಿ ನಮ್ಮ ಸೈಡು ನಾವು ಹಾಲು ಹಾಕಿನೇ ಒಗ್ಗರಣೆ ಮಾಡೋದು. ತುಂಬ ಸೂಪರಾಗಿರುತ್ತೆ. ಹಾಲು ಹಾಕಿ ಮಾಡಿದರೆ ಒಗ್ಗರಣೆ ಮಾತ್ರ ಒಂದು ಸಲ ಟ್ರೈ ಮಾಡಿ ನೋಡಿ ಬೇಕಾದರೆ. ಒಗ್ಗರಣೆ ಇದಕ್ಕೆ ಮೇನ್ ಪಕ್ಕದಲ್ಲಿ ಇರಬೇಕು ಅಂದರೆ ಕಡಲೆಪುಡಿ, ಹಾಗೂ ಇದಕ್ಕೆ ಮಾವಿನಕಾಯಿ ಹಾಕ್ಕೊಂಡು ಪಕ್ಕದಲ್ಲಿ ಮೊಸರು, ತುಂಬ ಸೂಪರಾದಂಥ ಕಾಂಬಿನೇಷನ್ ಇದೆಲ್ಲವೂ. ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ನಿಮಗೆಲ್ಲ ಇಷ್ಟ ಆಗುತ್ತೆ. ಹಾಗೆ ಯಾರಿಗೆಲ್ಲ ಕೆಲವೊಬ್ಬರು ಅಂತಿರ್ತಾರೆ ಹಾಲು ಹಾಕಿ ಮಾಡ್ತಾರೆ ಒಗ್ಗರಣೆನ, ಯಾರು ಹಾಲು ಹಾಕಿ ಮಾಡ್ತಾರೆ ಅಂತ. ಖಂಡಿತವಾಗ್ಲೂ ನಮ್ಮ ಸಿಂಧನೂರು ಸೈಡಲ್ಲಿ ನಾವು ಒಗ್ಗರಣೆನ ಹಾಲು ಹಾಕಿ ಮಾಡೋದು ತುಂಬ ಸೂಪರಾಗಿ ಬರುತ್ತೆ. ಅದರ ಒಪಿನಿಯನ್ ಬಂದು ಅದು ಹಿಂಗೆ ತಿಂತೀರಾ, ಅದು ಹೆಂಗಿರುತ್ತೆ ಅನ್ನೋದು ಸ್ವಲ್ಪ ಬಿಟ್ಟು ಒಂದು ಸಲ ಟ್ರೈ ಮಾಡಿ ನೋಡಿ. ಮನೆ ಮಂದಿಗೆಲ್ಲ ಟ್ರೈ ಮಾಡಿ ನೋಡಬೇಡಿ, ಒಬ್ಬರಿಗೆ ಆಗೋಷ್ಟು ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಬಂತು, ನಿಮ್ಗೆ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಟ್ರೈ ಮಾಡಿ, ಇಲ್ಲ ಅಷ್ಟಕ್ಕೆ ಕೈ ಬಿಡಿ. ಓಕೆ, ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.